ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷ ವಿಶ್ವದಾದ್ಯಂತ ಫೆಬ್ರವರಿ 2ನೇ ಸೋಮವಾರದಂದು ವರ್ಲ್ಡ್ ಎಪಿಲೆಪ್ಸಿ ಡೇ ಅಂತ ಆಚರಿಸಲಾಗ್ತಾ ಇದೆ. ಈ ಒಂದು ಆಚರಣೆಯ ಉದ್ದೇಶ ಜನಸಾಮಾನ್ಯರಲ್ಲಿ ಈ ಒಂದು ಎಪಿಲೆಪ್ಸಿ ಬಗ್ಗೆ ಅಥವಾ ಫಿಟ್ಸ್ ಅಂತೀವಲ್ಲ ಅದರ ಬಗ್ಗೆ ತಿಳುವಳಿಕೆ ನೀಡಬೇಕು, ಅವರಲ್ಲಿ ಇದ್ದಂತಹ ಮೂಢನಂಬಿಕೆಯನ್ನು ಮತ್ತು ಭಯವನ್ನು ದೂರ ಮಾಡಬೇಕನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ದಿನವನ್ನು ಆಚರಿಸಲಾಗ್ತಾ ಇದೆ. ಅದೇ ಕಾರಣದಿಂದ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಗೋಕಾಕ್ ಶಾಖೆಯಿಂದ ಒಂದು ಜನಸಾಮಾನ್ಯರ ತಿಳುವಳಿಕೆಗಾಗಿ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ಈ ಎಪಿಲೆಪ್ಸಿ ಸ್ಪೆಷಲಿಸ್ಟ್ಗಳು ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಎಲ್ಲರೂ ಈ ವಿಡಿಯೋನ ನೋಡಿ ಮತ್ತೊಬ್ಬರಿಗೂ ತಿಳಿಸಿ, ಹಾಗೂ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕಪಕ್ಕದವರಲ್ಲಿರ್ಬೋದು, ನಿಮ್ಮ ಸ್ನೇಹಿತರಿರ್ಬೋದು, ಯಾರಾದರೂ ಮೂರ್ಛೆ ರೋಗ ಇದ್ದರೆ ಅವರಿಗೆ ಇದರ ಬಗ್ಗೆ ತಿಳುವಳಿಕೆ ಹೇಳಿ ಸರಿಯಾಗಿ ಮಾತ್ರೆಗಳನ್ನು ತೆಗೆದುಕೊಂಡು ವೈದ್ಯರಿಗೆ ಭೇಟಿಯಾಗಲು ಹೇಳಿ. ನಾನು ಡಾಕ್ಟರ್ ವಿಶ್ವನಾಥ್ ಶಿಂದೋಳಿಮಠ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಮತ್ತು ಭಾರತೀಯ ವೈದ್ಯಕೀಯ ಸಂಘ ಗೋಕಾಕ್ ಶಾಖೆಯ ಅಧ್ಯಕ್ಷ. ಈಗ ನಮ್ಮ ಗೆಳೆಯರು ಆದಂತಹ ಡಾಕ್ಟರ್ ಮೋಹನ್ ಕುಮಾರ್ ಕುರುಕುಂಬಿಯವರು, ಇವರು ಮೆಡಿಕಲ್ ಡೈರೆಕ್ಟರ್ ಮತ್ತು ಎಪಿಲೆಪ್ಸಿ ಸ್ಪೆಷಲಿಸ್ಟ್, ಇನೋವಾ ಎಪಿಲೆಪ್ಸಿ ಸೆಂಟರ್ ವರ್ಜಿನಿಯಾ USA ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಎಪಿಲೆಪ್ಸಿಗೆ ಪ್ರಥಮ ಚಿಕಿತ್ಸೆ ಏನು ಮಾಡಬೇಕು, ಯಾವ ಪರೀಕ್ಷೆಗಳನ್ನು ಅವರು ಮಾಡಬೇಕು, ಮತ್ತು ಕೆಲವೊಂದು ಸಲ ಈ ಒಂದು ಮೂರ್ಛೆ ರೋಗ ಮಾತ್ರೆಗಳಿಂದ ಕಡಿಮೆ ಆಗದೇ ಇದ್ದ ಸಂದರ್ಭದಲ್ಲಿ ಯಾವ ಹೊಸ ಟ್ರೀಟ್ಮೆಂಟ್ಗಳು ಇದ್ದೇವೆ ಅನ್ನೋದನ್ನು ಅವರಿಂದ ತಿಳಿದುಕೊಳ್ಳೋಣ, ಬನ್ನಿ. ನಮಸ್ಕಾರ, ನಾನು ಮೋಹನ್ ಕುಮಾರ್ ಕುರುಕುಂಬಿ, ಇನೋವಾ ಎಪಿಲೆಪ್ಸಿ ಸೆಂಟರ್ ವರ್ಜಿನಿಯಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಮೆಡಿಕಲ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ವಿಶ್ವ ಎಪಿಲೆಪ್ಸಿ ದಿನ ಸಂದರ್ಭದಲ್ಲಿ ಕೆಲವು ಎಪಿಲೆಪ್ಸಿ ಬಗ್ಗೆ ವಿಷಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಎಪಿಲೆಪ್ಸಿ 1% ಜನಸಂಖ್ಯೆನ ಅಫೆಕ್ಟ್ ಮಾಡುತ್ತೆ. ವಿಶ್ವದ ಯಾವುದೇ ಭಾಗದಲ್ಲೂ ಅದನ್ನು 1% ಆಫ್ ದ ಜನಸಂಖ್ಯೆಯನ್ನು ಎಪಿಲೆಪ್ಸಿಯಿಂದ ಅಫೆಕ್ಟ್ ಆಗಿರ್ತಾರೆ. ಅದರಲ್ಲಿ 2 ಥರ ಎಪಿಲೆಪ್ಸಿ ಇರುತ್ತೆ. ಒಂದು ಜನರಲೈಸ್ಡ್, ಇನ್ನೊಂದು ಫೋಕಲ್. ಜನರಲೈಸ್ಡ್ ಅಂದರೆ ಪೂರ್ತಿ ಬ್ರೈನನ್ನು ಇನ್ವಾಲ್ವ್ ಆಗಿರುತ್ತೆ, ಫೋಕಲ್ ಅಂದರೆ ಪಾರ್ಟ್ ಆಫ್ ದ ಬ್ರೈನ್ ಮಾತ್ರ ಇನ್ವಾಲ್ವ್ ಆಗಿರುತ್ತೆ. ಈಗ ಕೆಲವೊಂದು ಮುಖ್ಯವಾದ ಕ್ವಶನ್ಗಳು ಅಂದರೆ ಫಸ್ಟ್ ಏಡ್. ಫಸ್ಟ್ ನೀವು ಎಪಿಲೆಪ್ಸಿ ಪೇಷಂಟ್ ನೋಡಿದರೆ ಅಥವಾ ಸೀಜರ್ ಆಗ್ತಾ ಇರುವಾಗ ಆದರೆ ಏನು ಮಾಡಬೇಕು? ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಎಲ್ಲ 30 ಸೆಕೆಂಡಿಂದ 2 ನಿಮಿಷದಲ್ಲಿ ಮುಗಿದೋಗುತ್ತೆ. ಆ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ, ಪೇಷಂಟಿಗೆ ಅಕ್ಕಪಕ್ಕ ಏನಾದರೂ ದೊಡ್ಡ ಆಬ್ಜೆಕ್ಟ್ಸ್ ಇದ್ದರೆ ಅದನ್ನು ಸರಿಸಿ ಪೇಷಂಟ್ ಕೈಕಾಲು ಆಡ್ಸೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅವ್ರಿಗೆ ಉಸಿರಾಡೋಕ್ಕೆ ಅನುಕೂಲ ಆಗಲಿಕ್ಕೆ ಒಂದು ಸರಿ ವಾಲ್ಸಿದ್ರೆ ಪರವಾಗಿಲ್ಲ. ಅದಕ್ಕೆ ವಾಲ್ಸೋಕ್ಕೆ ಕೆಲವೊಮ್ಮೆ ನಾವು ಮುಖದ ಕುತ್ತಿಗೆ ಅಥವಾ ತಲೆಯನ್ನು ಓಡಿಸೋಕೆ ಪ್ರಯತ್ನ ಮಾಡ್ತೀವಿ. ಅವರು ಟೈಟ್ ಆಗಿರೋದ್ರಿಂದ ಅದು ಕಷ್ಟ ಆಗುತ್ತೆ. ನಾನು ಹೇಳೋದಷ್ಟೇ, ಅವಾಗ ಶೋಲ್ಡ್ರಿಂದ ಪುಷ್ ಮಾಡಿದರೆ ಅವರು ಒಂದು ಕಡೆ ವಾಲ್ತಾರೆ, ಅದರಿಂದ ಉಸಿರಾಡೋಕ್ಕೆ ಅನುಕೂಲ ಆಗುತ್ತೆ. ಇನ್ನು ಕೆಲವರು ಬಾಯಲ್ಲಿ ಕೈ ಇಡೋದಾಗಲಿ ಅಥವಾ ಚಮಚ ಇಡೋದಾಗಲಿ, ಯಾಕಂದರೆ ಅವರು ಬಾಯಿನ ಜೋರಾಗಿ ಆಡಿಸ್ತಾ ನಾಲ್ಗೆ ಕತ್ತರಿಸ್ಕೊಳ್ಳೋ ಚಾನ್ಸ್ ಇರುತ್ತೆ. ಅದು ಅಂಥದ್ದು ಏನು ಮಾಡೋದು ಬೇಕಾಗಿಲ್ಲ. ಕೆಲವೊಮ್ಮೆ ಕಟ್ಟಿಗೆ ತುಂಡು ಆ ಥರ ಹಾಕೋದ್ರಿಂದ ಅದನ್ನು ಜೋರಾಗಿ ಕತ್ತರಿಸಿ ಅವರು ಅದನ್ನು ಅಸ್ಪ್ರೇಟ್ ಮಾಡಿ ಅದರಿಂದ ಸಾಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಹೇಳೋದಿಷ್ಟೇ, ನೀವು ನಾಲ್ಗೆ ಕಡಿತಾ ಇದ್ರೂ ಅದ್ರ ಕತ್ತರಿಸ್ತಾ ಇದ್ರೂ ಅದರಿಂದ ಏನು ಮಾಡೋಕ್ಕೆ ಹೋಗಬಾರ್ದು. ನೋಡೋಕೆ ಗಂಭೀರವಾಗಿರುತ್ತೆ. ಅದು ನಾನು ಹೇಳೋದಿಷ್ಟೇ, ನಾಲ್ಗೆ ಕತ್ತರಿಸ್ಕೊಂಡ್ರೂ ಅದು ನಾಲ್ಗೆ ಮತ್ತೆ ಬೇಗ ಗುಣ ಆಗುತ್ತೆ. 1 ವಾರ 2 ವಾರದಲ್ಲಿ ಪೂರ್ತಿ ನಾಲ್ಗೆ ವಾಪಸ್ ನಾರ್ಮಲ್ ಸ್ಟೇಜಿಗೆ ಬರುತ್ತೆ. ಅದ್ರ ಸಲುವಾಗಿ ನೀವು ಕೈ ಇಡೋದಾಗಲಿ, ನೀವು ಆಗಿ ಗಾಯ ಮಾಡ್ಕೊಳ್ಳೋದಾಗಲಿ ಅಥವಾ ಬೇರೆ ಏನಾದರೂ ಸಾಮಾನು ಇಡೋದು ಖಂಡಿತ ಮಾಡಬಾರ್ದು. ಇನ್ನೊಂದಂದರೆ ಕೈಲಿ ಕೀ ಚೈನ್ ಕೊಡೋದು, ಕಬ್ಬಣ ಕೊಡೋದು, ಅದು ಮಾಡೋದು, ಅದು ನಾನು ಮೂಢನಂಬಿಕೆ ಅಂತ ಹೇಳ್ತೀನಿ. ಅದರಿಂದ ಯಾವುದೇ ರೀತಿಯಿಂದ ಅನುಕೂಲ ಆಗಲ್ಲ. ಅದನ್ನು ಮಾಡ್ಲಿಕ್ಕೂ ಹೋಗಬಾರ್ದು. ಇತ್ತೀಚೆಗೆ ನಾನು ಬೆಂಗಳೂರಿಗೆ ಬಂದಾಗ 2 ತಿಂಗಳ ಹಿಂದೆ ನಾನು ಏರ್ಪೋರ್ಟಲ್ಲಿದ್ದೆ. ನಮ್ಮ ಫ್ರೆಂಡ್ ಹತ್ರ ಗೋವಾಕ್ ಅಂತ ಹೋಗಲಿಕ್ಕೆ ಬೆಂಗಳೂರು ಏರ್ಪೋರ್ಟ್ನಲ್ಲಿದ್ದಾಗ ಅಲ್ಲಿ ಒಬ್ಬ 25 to 30 ಇಯರ್ಸ್ ಒಬ್ಬ ಯುವಕ ಸೀಟ್ನಲ್ಲಿ ಫೋನ್ ನೋಡ್ತಾ ಇದ್ದ. ಸಡನ್ನಾಗಿ ಅವನಿಗೆ ಸೀಜರ್ ಬಂತು. ಎಲ್ಲರೂ ಜನ ಮುತ್ತುವರೆದು ಅವನಿಗೆ ಕೈಲಿ ಕಬ್ಬಣ ಕೊಡೋದು, ಕೀ ಚೈನ್ ಕೊಡೋದು ಎಲ್ಲ ಮಾಡ್ತಾಯಿದ್ರು. ಅವ್ರಿಗೆ ಎಷ್ಟು ಪ್ರಯತ್ನ ಮಾಡಿ ಎಲ್ಲನೂ ದೂರ ಸರಿಸಿ ಅವ್ರನ್ನ ಕೆಳಗಡೆ ಇಳಿಸಿ 2 ನಿಮಿಷ ಕಾಯಕ್ಕೆ ಹೇಳಿದೆ. ಎಲ್ಲ ಸರಿ ಹೋಯಿತು. 2 ನಿಮಿಷ ಆದಮೇಲೆ ಅವನು ನಿಧಾನಕ್ಕೆ ವಾಪಸ್ ಪ್ರಜ್ಞೆ ಬರೋಕ್ಕೆ ಪ್ರಯತ್ನ ಬಂದ. ಅಷ್ಟೊತ್ತಿಗೆ ಫಸ್ಟ್ ಏಡ್ ಬಂದು ಅವನಿಗೆ ಔಷಧಿ ಎಲ್ಲ ಕೊಡೋದಾಯಿತು. ಆಮೇಲೆ ಟ್ರೀಟ್ಮೆಂಟ್ ಬಂದು ಎರಡಕ್ಕೂ, ಜನರಲೈಸ್ಡ್ ಎಪಿಲೆಪ್ಸಿ ಮತ್ತು ಫೋಕಲ್ ಎಪಿಲೆಪ್ಸಿಗೆ ಮೇನ್ 2 ಇನ್ವೆಸ್ಟಿಗೇಷನ್ ಮಾಡ್ತೀವಿ ನಾವು. EEG ಬ್ರೈನ್ ಆ್ಯಕ್ಟಿವಿಟಿ ನೋಡಲಿಕ್ಕೆ, ಮತ್ತು MRI ಬ್ರೈನಲ್ಲಿ ಯಾವುದೇ ಥರದ ಏನಾದರೂ ರೀಸನ್ ಇದೆಯಾ ಎಪಿಲೆಪ್ಸಿ ಬರಲಿಕ್ಕೆ ಅದನ್ನು ಕಂಡುಹಿಡಿಯಲಿಕ್ಕೆ ನೋಡ್ತೀವಿ. 60% ಆಫ್ ದ ಟೈಮ್ ಇವೆರಡು ಟೆಸ್ಟ್ಗಳು ನಾರ್ಮಲ್ ಬರ್ತವೆ. ಅದಾದರೆ ಇನ್ನೂ ಟೆಸ್ಟ್ ಎಲ್ಲ ನಾರ್ಮಲ್ ಇದೆ, ಯಾಕೆ ಗುಳಿಗೆ ತೊಗೋಬೇಕು, ಇದನ್ನು ನಾನು ಗುಳಿಗೆ ತೊಗೊಳ್ಳಲ್ಲ, ಇದು ಕಾಮನ್ ಆಗಿ ಕೇಳಿಬರುವಂಥ ವಿಷಯ. ನಾವು ಹೇಳೋದಿಷ್ಟೇ, 60% ಆಫ್ ದ ಪಾಪ್ಯುಲೇಷನಲ್ಲಿ ನಾವು ಟೆಸ್ಟ್ ಮಾಡಿದಾಗೆಲ್ಲ ನಾರ್ಮಲ್ ಬರುತ್ತೆ. ಆದರೆ ನೀವು ಸೀಜರ್ ಇದ್ದರೆ ಅದಕ್ಕೆ ನೀವು ಗುಳಿಗೆ ತೊಗೊಳ್ಳೇಬೇಕು. ಮಿನಿಮಮ್ 2 ವರ್ಷ ಗುಳಿಗೆ ತೊಗೋಬೇಕು. ಅದಾದಮೇಲೆ ಮತ್ತೆ ಈ ಟೆಸ್ಟ್ಗಳನ್ನ ಮಾಡಿ ನ್ಯೂರಾಲಜಿಸ್ಟನ್ನ ಕನ್ಸಲ್ಟೇಷನ್ ತೊಗೊಂಡು ಗುಳಿಗೆನ ನಿಧಾನವಾಗಿ
ನಿಧಾನವಾಗಿ ಕಡಿಮೆ ಮಾಡ್ಬೋದು. ಪೂರ್ತಿಯಾಗಿ ಗುಳಿಗೆನ ಬಂದ್ ಮಾಡೋದ್ರಿಂದ ಮತ್ತೆ ಸೀಜರ್ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಅದನ್ನು ನ್ಯೂರಾಲಜಿಸ್ಟ್ ಕಾನ್ಫಿಡೆಂಟ್ ಆಗಿದ್ದರೆ ಮಾತ್ರ ನೀವು ಗುಳಿಗೆ ನಿಲ್ಲಿಸಲಿ. ನೀವು ಗುಳಿಗೆನ ಯಾವತ್ತೂ ನಿಲ್ಸಕ್ಕೆ ಹೋಗ್ಬೇಡ್ರಿ. ಇದರಿಂದ ಭಾಳ ನಾವು ಅಪಘಾತಗಳನ್ನ ಕಂಡಿದ್ದೀವಿ, ಆಕ್ಸಿಡೆಂಟ್ಗಳನ್ನ ಕಂಡಿದ್ದೀವಿ. ಮೋಸ್ಟ್ ಆಫ್ ದ ಟೈಮ್ಸ್ ಪೇಷಂಟ್ಸು ರಾತ್ರಿ ನಿದ್ದೆ ಮಾಡುವಾಗ ಸೀಜರ್ ಬಂದು ಉಸಿರುಗಟ್ಟಿ ಅದರಲ್ಲಿ ಸಾಯೋ ಪರಿಸ್ಥಿತಿ ಇರುತ್ತೆ. ಅದು ಮನೆ ಮಂದಿಗಾಗಲೂ ಅವ್ರ ಫ್ಯಾಮ್ಲಿಗಾಗಲೂ ತುಂಬ ಕಷ್ಟಕರವಾದದ್ದು. ಸೊ ಹೆದರಿಕೆ ಅಂಥದ್ದಿಲ್ಲ, ಆದರೆ ಗುಳಿಗೆನ ಡಾಕ್ಟ್ರುಗಳನ್ನ ಕನ್ಸಲ್ಟ್ ಮಾಡ್ದೇನೆ ತಮ್ಮಷ್ಟಕ್ಕೆ ನಾನು 6 ತಿಂಗಳಾಯಿತು ಬಂದಿಲ್ಲ, ನಾನು ನಿಲ್ಲಿಸ್ತೀನಿ, ಡಾಕ್ಟ್ರ್ ಹತ್ರ ಹೋಗೋದು ತಪ್ಪಿಸ್ತಾರೆ. ಯಾಕಂದರೆ ಡಾಕ್ಟ್ರ್ ಹೋದಾಗ ಗುಳಿಗೆ ತಗೋ ಅಂತ ಹೇಳ್ತಾರೆ. ನಾನು ಮನೇಲಿ ಇದ್ದು ಗುಳಿಗೆನ ಬಂದ್ ಮಾಡಿ ಅದೇ ನಡೀತಾ ಇರ್ತದೆ. ಆದರೆ ಅದು ತಪ್ಪು. ಅದರಿಂದ ಯಾವಾಗಾದ್ರೂ ಮತ್ತೆ ಎಪಿಲೆಪ್ಸಿ ಬಂದೇ ಬರುತ್ತೆ. ಸೀಜರ್ ಬಂದು ರಾತ್ರಿ ನಿದ್ದೆ ಮಾಡುವಾಗ ಸೀಜರ್ ಬಂದರೆ ಕೆಲವು ಉಸಿರುಗಟ್ಟಿ ಜನಗಳು ಸಾಯೋ ಚಾನ್ಸ್ ಇರ್ತದೆ. ಎಪಿಲೆಪ್ಸಿದಲ್ಲಿ ಅಡ್ವಾನ್ಸ್ ಟ್ರೀಟ್ಮೆಂಟ್ 70% ಆಫ್ ದ ಜನ ಗುಳಿಗೆನ ನಿಧಾನ ಕರೆಕ್ಟಾಗಿ ತೊಗೊಂಡ್ರೆ 1 ಅಥವಾ 2 ಒಳ್ಳೆ ಗುಳಿಗಳನ್ನ ನಿರ್ಧರಿಸಿದ ಗುಳಿಗಳನ್ನ ತೊಗೊಂಡ್ರೆ ಎಪಿಲೆಪ್ಸಿ ಪೂರ್ತಿ ಕಂಟ್ರೋಲ್ ಆಗಿರುತ್ತೆ. ಕಂಟ್ರೋಲ್ ಆದಮೇಲೂ ಅದನ್ನು ಕಂಟಿನ್ಯೂಸ್ ಆಗಿ ನೀವು ಕನ್ಸಲ್ಟೇಷನ್ ಮಾಡಿ ನಿಧಾನವಾಗಿ ನಿಲ್ಸೋಕ್ಕೆ ಅಡ್ಡಿಲ್ಲ. ನೀವಷ್ಟಕ್ಕೆ ನೀವೇ ನಿಲ್ಸೋಕ್ಕೆ ಪ್ರಯತ್ನ ಮಾಡಬೇಡಿ. ಅದರಿಂದ ತುಂಬ ತೊಂದರೆ ಆಗುತ್ತೆ. ಅದರಿಂದ ಸಾವು ಆಕ್ಸಿಡೆಂಟ್ ಆಗೋದು, ಡ್ರೈವ್ ಮಾಡಬೇಕಾದ್ರೆ ಸೀಜರ್ ಆಗಿ ತಾವಷ್ಟೇ ಅಲ್ಲ ಬೇರೆಯವ್ರನ್ನು ಕೊಲ್ಲೋ ಸಂದರ್ಭ ಇರುತ್ತೆ. ಇನ್ನು 30% ಆಫ್ ದ ಜನ ಗುಳಿಗೆ 2 ಅಥವಾ 3 ಗುಳಿಗೆಯಿಂದ ಸೀಜರ್ ಕಂಟ್ರೋಲ್ ಆಗದೆ ಇದ್ದರೆ ನೀವು ಅಡ್ವಾನ್ಸ್ ಟ್ರೀಟ್ಮೆಂಟಿಗೆ ಹೋಗಬೇಕು. ಅದರಲ್ಲಿ ಕೆಲವು ಎಲೆಕ್ಟ್ರೋಡ್ಸ್ಗಳನ್ನ ಬ್ರೈನಲ್ಲಿ ಹಾಕಿ ಅದನ್ನು ಎಲ್ಲಿ ಯಾವ ಸ್ಥಳದಿಂದ ಸೀಜರ್ ಬರುತ್ತೆ ಅದನ್ನು ಕನ್ಫರ್ಮ್ ಮಾಡಿಕೊಂಡು ಅದರ ಮೇಲೆ ಸರ್ಜರಿ ಮಾಡೋಕ್ಕೆ ಆಪ್ಷನ್ ಇರುತ್ತೆ. ಒಂದು ಲೇಸರ್ ಅಬ್ಲೇಷನ್ ಅಂತ ಇರುತ್ತೆ. ಆ ಬ್ರೈನಲ್ಲಿ ಆ ಪಾರ್ಟಲ್ಲಿ ಯಾವುದೇ ರೀತಿಯಿಂದ ನೀವು ಅದನ್ನು ಯೂಸ್ ಮಾಡ್ತಾ ಇದ್ದರೆ ಸಪೋಸ್ ಸ್ಪೀಚ್ ಆಗಲಿ, ಮೋಟರ್ ಆ್ಯಕ್ಟಿವಿಟಿ ಆಗಲಿ, ಅದು ಏನೇ ಬೇರೆ ಆ್ಯಕ್ಟಿವಿಟಿ ಇನ್ ಬಾಡಿಲಿ ನೀವು ಯೂಸ್ ಮಾಡ್ತಾ ಇದ್ದರೆ ಅದನ್ನು ಲೇಸರ್ ಅಬ್ಲೇಷನಿಂದ ಮಿನಿಮಲ್ ಆಗಿ ಇನ್ವೇಸಿವಿಂದ ಅದನ್ನು ತೆಗಿಬೋದು. ಅದರಿಂದ ಸೀಜರ್ ಪೂರ್ತಿ ಗುಣ ಆಗಿ ಕ್ಯೂರ್ ಆಗೋ ಚಾನ್ಸ್ ಇರುತ್ತೆ. ಜನರಲೈಸ್ ಎಪಿಲೆಪ್ಸಿಯಲ್ಲಿ ಆ ಥರ ಆಪ್ಷನ್ ಇರಲ್ಲ. ಅದರಲ್ಲಿ ನ್ಯೂರೋ ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ ನಾವು. ವೇಗಸ್ ನರ್ವ್ ಸ್ಟಿಮ್ಯುಲೇಟರು, ಆಮೇಲೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಟರ್ ಅಂತ ಯೂಸ್ ಮಾಡ್ತೀವಿ. ಇವೆರಡೂ ಇಂಡಿಯಾದಲ್ಲಿ ಲಭ್ಯ ಇದೆ. ಬೆಂಗಳೂರಲ್ಲಿ ನಾನು ನೋಡಿದ್ದೀನಿ. ಒಬ್ಬ ನ್ಯೂರೋ ಸರ್ಜನ್ ಈ ಸರಿ ರೀಸೆಂಟ್ ಟೈಮ್ ಮೀಟ್ ಆದಾಗ ಅವರು ಎರಡೂ ಮಾಡ್ತಾ ಇದ್ದಾರೆ. ಸೊ ಇಷ್ಟು ಹೇಳಿ ನನ್ನ ಮಾತನ್ನ ನಿಲ್ಲಿಸ್ತೇನೆ ಇಲ್ಲೇ. ಎಲ್ಲರೂ ಸುರಕ್ಷಿತವಾಗಿರ್ರಿ. IMA ಗೋಕಾಕ್ಗೆ ಧನ್ಯವಾದಗಳು ಡಾಕ್ಟ್ರೇ. ಈಗ ಇನ್ನೊಬ್ಬ ವೈದ್ಯರು ಡಾಕ್ಟರ್ ಹಾಗೂ ಸ್ನೇಹಿತ ಡಾಕ್ಟರ್ ಬಸವನಗೌಡ ಮುದಿಗೌಡರು ಅವರು ಪಿಡಿಯಾಟ್ರಿಕ್ ನ್ಯೂರಾಲಜಿಸ್ಟ್ ಮತ್ತು ಪಿಡಿಯಾಟ್ರಿಕ್ ಎಪಿಲೆಪ್ಸಿ ಸ್ಪೆಷಲಿಸ್ಟ್, ಯೂನಿವರ್ಸಿಟಿ ಆಫ್ ಟೆನೆಸಿಯಾ USA ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಎಪಿಲೆಪ್ಸಿ ಬಗ್ಗೆ ಮಾಹಿತಿಯನ್ನು ಕೇಳೋಣ ಬನ್ನಿ. ನನ್ನ ಹೆಸರು ಡಾಕ್ಟರ್ ಮುದಿಗೌಡರ್ ಅಂತ. ನಾನು ಪೀಡಿಯಾಟ್ರಿಕ್ ನ್ಯೂರಾಲಜಿ ಮತ್ತು ಪೀಡಿಯಾಟ್ರಿಕ್ ಎಪಿಲೆಪ್ಸಿ ಸ್ಪೆಷಲಿಸ್ಟ್. ನಾನು ಕರೆಂಟ್ಲಿ ಯೂನಿವರ್ಸಿಟಿ ಆಫ್ ಟೆನೆಸಿ ಅಮೇರಿಕಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ವರ್ಲ್ಡ್ ಎಪಿಲೆಪ್ಸಿ ಡೇ ಅಂಗವಾಗಿ ಎಪಿಲೆಪ್ಸಿ ಟ್ರೀಟ್ಮೆಂಟ್ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ತೀನಿ. ಫಿಟ್ಸ್ ಮತ್ತು ಮೂರ್ಛೆ ಬರೋ ಪೇಷಂಟ್ಗಳು ಇಮಿಡಿಯೇಟ್ಲಿ ನ್ಯೂರಾಲಜಿಸ್ಟ್ನ ಕನ್ಸಲ್ಟ್ ಮಾಡಬೇಕು. ನ್ಯೂರಾಲಜಿಸ್ಟ್ ಯೂಶಲಿ ಡೀಟೇಲ್ಡ್ ಹಿಸ್ಟ್ರಿ ಮತ್ತು ಎಕ್ಸಾಮಿನೇಷನ್ ಮಾಡಿದ ಮೇಲೆ ಮೂರ್ಛೆ ಹೋಗ್ತಾ ಇರೋದು ಎಪಿಲೆಪ್ಸಿಯಿಂದನ ಅಥವಾ ಮತ್ತೆ ಯಾವುದೋ ಕಾರಣದಿಂದನ ಅಂತ ಡಿಸೈಡ್ ಮಾಡ್ತಾರೆ. ಯೂಶಲಿ ಅವರು 2 ಟೆಸ್ಟ್ ಮಾಡಬೇಕಾಗುತ್ತೆ. ಒಂದು EEG ಅಥವಾ ಬ್ರೈನ್ ವೇವ್ ಟೆಸ್ಟ್, ಇನ್ನೊಂದು MRI ಆದ ಬ್ರೈನ್ ವೇವ್ ಟೆಸ್ಟಿಂದ ನಮಗೆ ಯಾವ ಟೈಪ್ ಆಫ್ ಸೀಜರ್ ಇದೆ ಮತ್ತು ಯಾವ ಪಾರ್ಟ್ ಇಂದ ಸೀಜರ್ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. MRI ಬ್ರೈನಿಂದ ನಮಗೆ ಯಾವ ಕಾರಣದಿಂದ ಸೀಜರ್ ಆಗ್ತಾ ಇರೋದು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಯುತ್ತೆ. ಇವೆರಡು ಟೆಸ್ಟ್ ಮಾಡಿದ ಮೇಲೆ ಯಾವ ಟೈಪ್ ಆಫ್ ಎಪಿಲೆಪ್ಸಿ ಅಂತ ಹೇಳಿ ನ್ಯೂರಾಲಜಿಸ್ಟ್ ಡಿಸೈಡ್ ಮಾಡ್ತಾರೆ. ಡಿಪೆಂಡಿಂಗ್ ಆನ್ ಟೈಪ್ ಆಫ್ ಎಪಿಲೆಪ್ಸಿ ಅವರು ಅಪ್ರಾಪ್ರಿಯೇಟ್ ಮೆಡಿಸಿನ್ನ ಚೂಸ್ ಮಾಡ್ತಾರೆ. ಒಮ್ಮೆ ಮೆಡಿಸಿನ್ ಚೂಸ್ ಮಾಡಿದ ಮೇಲೆ ಅದನ್ನು ರೆಗ್ಯುಲರ್ಲಿ ತಗೋಬೇಕು. ಯೂಶಲಿ 2 ರಿಂದ 5 ವರ್ಷ ತನಕ ಈ ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡಬೇಕು. ಮೆಡಿಕೇಶನ್ಸ್ ಅರೌಂಡ್ 65% ಆಫ್ ಪೇಷಂಟಲ್ಲಿ ಪರಿಣಾಮಕಾರಿಯಾಗಿ ವರ್ಕ್ ಆಗ್ತವೆ ಮತ್ತು ಸೀಜರ್ಸ್ನ ಕಂಟ್ರೋಲ್ ಮಾಡ್ತವೆ. ಇನ್ನು 35% 2 ಮೆಡಿಕೇಶನ್ನ ಯೂಸ್ ಮಾಡಿದ ಮೇಲೂ ಸೀಜರ್ಸ್ ಕಂಟ್ರೋಲ್ ಆಗಲ್ಲ. ಅವ್ರಿಗೆ ನಾವು ಮೆಡಿಕಲಿ ರಿಫ್ರ್ಯಾಕ್ಟರಿ ಎಪಿಲೆಪ್ಸಿ ಅಂತ ಹೇಳ್ತೀವಿ. ಈ ಮೆಡಿಕಲಿ ರಿಫ್ರ್ಯಾಕ್ಟರಿ ಎಪಿಲೆಪ್ಸಿ ಇರೋರು ಕಾಂಪ್ರಹೆನ್ಸಿವ್ ಎಪಿಲೆಪ್ಸಿ ಸೆಂಟರ್ಗೆ ಹೋಗೋದು ಒಳ್ಳೆಯದು. ಈ ಥರ ಕಾಂಪ್ರಹೆನ್ಸಿವ್ ಎಪಿಲೆಪ್ಸಿ ಸೆಂಟ್ರಲ್ಲಿ ಎಪಿಲೆಪ್ಟಾಲಜಿಸ್ಟ್ ಇರ್ತಾರೆ, ನ್ಯೂರೋ ಸರ್ಜನ್ ಇರ್ತಾರೆ, ನ್ಯೂರೋಸೈಕಾಲಜಿಸ್ಟ್ ಮತ್ತು ನ್ಯೂರೋ ರೇಡಿಯಾಲಜಿಸ್ಟ್ ಇರ್ತಾರೆ. ಇವರು ಟೀಮ್ ಥರ ವರ್ಕ್ ಆಗಿ ಡಿಸಿಷನ್ ಮಾಡ್ತಾರೆ. ಒಮ್ಮೆ ಈ ಸೆಂಟ್ರಲ್ಲಿ ಹೋದ್ಮೇಲೆ ಅವರು ಈ ಪೇಷಂಟ್
ಸರ್ಜರಿಗೆ ಯೋಗ್ಯ ಹೌದು ಅಲ್ಲ ಅಂತ ಹೇಳಿ ಕೆಲವೊಂದು ಟೆಸ್ಟ್ ಮಾಡಿದ ಮೇಲೆ ಡಿಸೈಡ್ ಮಾಡ್ತಾರೆ. ಈ ಟೆಸ್ಟ್ಗಳಲ್ಲಿ ಒಂದು ವಿಡಿಯೋ ಈಜಿ ಅಥವಾ ಲಾಂಗ್ ಟರ್ಮ್ ಈಜಿ. ಇದರಲ್ಲಿ ಪೇಷಂಟ್ನ 4-5 ದಿವಸ ಅಡ್ಮಿಟ್ ಮಾಡಿಕೊಂಡು ಸೀಜರ್ನ ಕ್ಯಾಪ್ಚರ್ ಮಾಡ್ತಾರೆ. ಇದರಿಂದ ಸೀಜರು ಯಾವ ಟೈಪ್ ಸೀಜರು ಮತ್ತು ಯಾವ ಮೆದುಳಿನ ಭಾಗದಿಂದ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಇನ್ನೊಂದು ಹೈ ರೆಸಲ್ಯೂಷನ್ MRI ಅಥವಾ 3 ಟೆಸ್ಲಾ MRI ಮಾಡ್ತಾರೆ. ಇದರಲ್ಲಿ ಸ್ಮಾಲ್ ಅಬ್ನಾರ್ಮಲಿಟೀಸ್, ಸಣ್ಣ ಅಬ್ನಾರ್ಮಲಿಟಿ ಇದ್ರೂ ಇದನ್ನು ಡಿಟೆಕ್ಟ್ ಮಾಡುತ್ತೆ. ಇನ್ನು ಕೆಲವೊಂದು ಫಂಕ್ಷನಲ್ ಸ್ಟಡೀಸ್ ಅಂತ ಮಾಡ್ತಾರೆ. ಈ ಟೆಸ್ಟ್ಗಳಿಂದ ನಮಗೆ ಒಂದು ಸೀಜರ್ ಯಾವ ಪಾರ್ಟ್ ಆಫ್ ದ ಬ್ರೈನಿಂದ ಬರುತ್ತೆ ಅನ್ನೋದು ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ಗೊತ್ತಾಗುತ್ತೆ. ಆಮೇಲೆ ನಾವು ಇಂಪಾರ್ಟೆಂಟ್ ಏರಿಯಾದ ಬ್ರೈನ್, ನಮಗೆ ಲ್ಯಾಂಗ್ವೇಜ್ ಸೆಂಟ್ರ್ ಆಫ್ ದ ಬ್ರೈನ್ ಎಲ್ಲಿದೆ ಮತ್ತು ಮೋಟರ್ ಫಂಕ್ಷನ್ ಕಂಟ್ರೋಲ್ ಮಾಡೋ ಸೆಂಟ್ರ್ ಎಲ್ಲಿದೆ ಅನ್ನೋದನ್ನು ಕಂಡುಹಿಡಿಬೇಕು. ಯಾಕಂದರೆ ಈ ಇಂಪಾರ್ಟೆಂಟ್ ಸೆಂಟರ್ ಸೀಜರ್ ಬರೋ ಏರಿಯಾದಿಂದ ದೂರ ಇರಬೇಕು. ಅದು ಭಾಳ ಇಂಪಾರ್ಟೆಂಟ್. ಇಲ್ಲ ಅಂದರೆ ಇವೆರಡನ್ನು ಭಾಳ ಸಮೀಪ ಇದ್ದು ಅಥವಾ ಒಂದ್ರ ಮೇಲೆ ಒಂದಿದ್ದು ಅಂದರೆ ಸೀಜರ್ ಮಾಡೋಕ್ಕಾಗಲ್ಲ, ಎಪಿಲೆಪ್ಸಿ ಸರ್ಜರಿ ಮಾಡೋಕ್ಕಾಗಲ್ಲ. ಎಪಿಲೆಪ್ಸಿ ಸರ್ಜರಿ ಮಾಡಿದರೆ ಅವ್ರಿಗೆ ಮಾತಾಡೋದ್ರಿಂದ ಪ್ರಾಬ್ಲಮ್ ಆಗ್ಬೋದು ಅಥವಾ ಪ್ಯಾರಲೈಸಿಸ್ ಆಗ್ಬೋದು. ಇಷ್ಟೆಲ್ಲ ಟೆಸ್ಟ್ ಮಾಡಿದ ಮೇಲೆ ಎಪಿಲೆಪ್ಸಿ ಎಲ್ಲಿಂದ ಬರ್ತಾ ಇದೆ ಅಂತ ಕನ್ಫರ್ಮ್ ಆಗಿ ಅದು ಸೇಫ್ ಅಂತ ಡಿಸೈಡ್ ಮಾಡಿದರೆ ಆ ಪೇಷಂಟ್ನ ಎಪಿಲೆಪ್ಸಿ ಸರ್ಜರಿಗೆ ತೊಗೊಂಡು ಹೋಗ್ಬೋದು. ಮತ್ತು ಇದ್ರ ಸಕ್ಸಸ್ ರೇಟ್ ಡಿಪೆಂಡ್ಸ್, ಸೀಜರ್ ಯಾವಲಿಂದ ಬರ್ತಾ ಇದೆ ಅದ್ರ ಮೇಲೆ ಸಕ್ಸಸ್ ರೇಟ್ ಡಿಪೆಂಡ್ ಆಗುತ್ತೆ. ಉದಾಹರಣೆಗೆ ಮೀಸಿಯಲ್ ಟೆಂಪರಲ್ ಲೋಬ್ ಎಪಿಲೆಪ್ಸಿ ಅಂತ ಇದೆ, ಅಲ್ಲಿಂದ ಸೀಜರ್ ಬರ್ತಾ ಇದ್ರೆ ಅದ್ರ ಸಕ್ಸಸ್ ರೇಟ್ 80% ಇದೆ. 80% ಸೀಜರ್ ಫ್ರೀ ಆಗ್ತಾರೆ ಸರ್ಜರಿ ಮಾಡಿದ್ಮೇಲೆ. ಫ್ರಂಟಲ್ ಲೋಬ್ ಎಪಿಲೆಪ್ಸಿ ಇತ್ತಂದರೆ 40 to 60% ಸೀಜರ್ ಫ್ರೀ ಆಗ್ತಾರೆ. ಮತ್ತು ರೀಸೆಂಟ್ಲಿ ಲೇಸರ್ ಟ್ರೀಟ್ಮೆಂಟ್ ಬಂದಿದೆ. ಇದು ಮಿನಿಮಲಿ ಇನ್ವೇಸಿವ್ ಟ್ರೀಟ್ಮೆಂಟ್. ಇದಕ್ಕೆ ಲೇಸರ್ ಇಂಟರ್ಸ್ಟಿಷಿಯಲ್ ಥರ್ಮಲ್ ಥೆರಪಿ ಅಂತ ಹೇಳ್ತಾರೆ. ಇದರಲ್ಲಿ 0.5 ಸೆಂಟಿಮೀಟರ್ ಕಡೆಗಿಂತ ಕಡಿಮೆ ಇನ್ಸಿಜನ್ ಮುಖಾಂತರ ಸಣ್ಣದಾದ ಲೇಸರ್ ಪ್ರೋಬನ್ನು ಸೀಜರ್ ಬರೋ ಫೋಕಸ್ಸಿಗೆ ಡೈರೆಕ್ಟ್ ಮಾಡಿ ಸೀಜರ್ ಬರೋ ಫೋಕಸ್ನ ಲೇಸರ್ ಎನರ್ಜಿ ಯೂಸ್ ಮಾಡಿಕೊಂಡು ಡೆಸ್ಟ್ರಾಯ್ ಮಾಡಲಾಗುತ್ತೆ. ಇದು ಮಿನಿಮಲಿ ಇನ್ವೇಸಿವ್ ಸರ್ಜರಿ ಇರೋದ್ರಿಂದ ಇದ್ರದ್ದು ರಿಕವರಿ ವೆರಿ ಕ್ವಿಕ್. ಮೋಸ್ಟ್ ಆಫ್ ದ ಟೈಮ್ ಪೇಷಂಟ್ಸ್ನ ನಾವು ನೆಕ್ಸ್ಟ್ ಡೇನೇ ಡಿಸ್ಚಾರ್ಜ್ ಮಾಡ್ಬೋದು. ಇನ್ನು ಕೆಲವೊಂದು ಪೇಷಂಟ್ಗೆ ನಾವು ಡಿಸ್ಕನೆಕ್ಟಿವ್ ಸರ್ಜರಿ ಅಂತ ಮಾಡ್ತೇವೆ. ಈ ಡಿಸ್ಕನೆಕ್ಟಿವ್ ಸರ್ಜರಿಯಲ್ಲಿ 2 ಮೇನ್ ಟೈಪ್ಸ್ ಇದ್ದಾವೆ. ಒಂದು ಫಂಕ್ಷನಲ್ ಹೆಮಿಸ್ಫೆರೆಕ್ಟಮಿ ಅಂತ. ಈ ಫಂಕ್ಷನಲ್ ಹೆಮಿಸ್ಫೆರೆಕ್ಟಮಿನ ಕೆಲವೊಂದು ಮಕ್ಕಳಿಗೆ ಒನ್ ಪಾರ್ಟ್ ಆಫ್ ದ ಬ್ರೈನ್ ಭಾಳ ಡ್ಯಾಮೇಜ್ ಆಗಿರುತ್ತೆ, ಆ ಪಾರ್ಟಿಂದ ಸೀಜರ್ಸ್ ಬರ್ತಾ ಇರುತ್ತೆ, ಆಮೇಲೆ ಮೆಡಿಕೇಶನ್ಸು ವರ್ಕ್ ಆಗಲ್ಲ. ಅಂಥ ಪೇಷಂಟ್ಸ್ಗೆ ನಾವು ಫಂಕ್ಷನಲ್ ಹೆಮಿಸ್ಫೆರೆಕ್ಟಮಿ ಮಾಡ್ಬೋದು. ಇದರಲ್ಲಿ ಡ್ಯಾಮೇಜ್ಡ್ ಆದ ಪಾರ್ಟ್ ಆಫ್ ದ ಬ್ರೈನ್ನ ನಾರ್ಮಲ್ ಪಾರ್ಟ್ ಆಫ್ ದ ಬ್ರೈನಿಂದ ಡಿಸ್ಕನೆಕ್ಟ್ ಮಾಡಲಾಗುತ್ತೆ. ಇದು 80 to 90% ಆಫ್ ದ ಪೇಷಂಟಲ್ಲಿ ಸಕ್ಸಸ್ ಆಗುತ್ತೆ. ಇನ್ನೊಂದು ಅಂತಂದರೆ ಕಾರ್ಪಸ್ ಕ್ಯಾಲೋಸೋಟಮಿ. ಕೆಲವೊಂದು ಮಕ್ಕಳಿಗೆ ಡ್ರಾಪ್ ಸೀಜರ್ಸ್ ಅಂತ ಆಗ್ತವೆ. ಈ ಮಕ್ಕಳು ನಡೀತಾ ಸೀಜರ್ ಆಗಿ ಸಡನ್ ಆಗಿ ನೆಲಕ್ಕೆ ಬಿದ್ದುಬಿಡ್ತಾರೆ. ಇಂಥ ಮಕ್ಕಳಲ್ಲಿ ನಾವು ಕಾರ್ಪಸ್ ಕ್ಯಾಲೋಸೋಟಮಿ ಮಾಡ್ಬೋದು. ಕಾರ್ಪಸ್ ಕ್ಯಾಲೋಸಮ್ ಅಂದರೆ ಇದೊಂದು ನರ್ವ್ ಬಂಡಲ್ ಫೈಬರ್ಸ್ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ಆಫ್ ದ ಬ್ರೈನ್ನ ಕನೆಕ್ಟ್ ಮಾಡ್ತಾರೆ. ಈ ಬಂಡಲ್ ಆಫ್ ನರ್ವ್ ಫೈಬರ್ಸನ್ನು ಈ ಸರ್ಜರಿಯಲ್ಲಿ ಕಟ್ ಮಾಡ್ತಾರೆ. ಇದು 80% ಆಫ್ ದ ಪೇಷಂಟಲ್ಲಿ ಸಕ್ಸಸ್ ಆಗುತ್ತೆ. ಈ ಪೇಷಂಟ್ಗೆ ರಿಸೆಕ್ಟಿವ್ ಸರ್ಜರಿನೂ ಮಾಡೋಕ್ಕಾಗಲ್ಲ ಅಥವಾ ಡಿಸ್ಕನೆಕ್ಟಿವ್ ಸರ್ಜರಿ ಪೇಷಂಟ್ನು ಮಾಡೋಕ್ಕಾಗಲ್ಲ ಅಂದಮೇಲೆ ಅವ್ರಿಗೆ ನಾವು ಅದರ್ ಟ್ರೀಟ್ಮೆಂಟ್ಸ್ನ ಚೂಸ್ ಮಾಡಬೇಕಾಗುತ್ತೆ. ಅದರಲ್ಲಿ ಒಂದು ನ್ಯೂರೋಮಾಡ್ಯುಲೇಷನ್ ಥೆರಪಿ. ನ್ಯೂರೋಮಾಡ್ಯುಲೇಷನ್ ಥೆರಪಿಯಲ್ಲಿ 3 ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ. ಒಂದು ವೇಗಲ್ ನರ್ವ್ ಸ್ಟಿಮ್ಯುಲೇಷನ್ ಥೆರಪಿ ಅಥವಾ VNS, ಇನ್ನೊಂದು ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಥೆರಪಿ ಅಥವಾ DBS, ಮೂರನೇದ್ದು ರಿಸ್ಪಾನ್ಸಿವ್ ನ್ಯೂರೋ ಸ್ಟಿಮ್ಯುಲೇಷನ್ ಥೆರಪಿ ಅಥವಾ RNS. ಇನ್ನೂ ಒಂದು ನಾನ್ ಫಾರ್ಮಕಾಲಜಿಕಲ್ ಟ್ರೀಟ್ಮೆಂಟ್ ಅಂದರೆ ಕೀಟೋಜೆನಿಕ್ ಡಯಟ್. ಇದು ಸ್ಪೆಷಲೈಸ್ಡ್ ಡಯಟ್. ಈ ಡಯಟಲ್ಲಿ ಹೈ ಫ್ಯಾಟ್ ಕಂಟೆಂಟ್ ಇರುತ್ತೆ ಬಟ್ ಲೋ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಇರುತ್ತೆ. ಈ ಥರ ಡಯಟ್ ಕೊಡೋದ್ರಿಂದ ಪೇಷಂಟ್ಸ್ ಪ್ರೊಡ್ಯೂಸ್ ಕೀಟೋನ್ ಬಾಡೀಸ್. ಈ ಕೀಟೋನ್ ಬಾಡೀಸ್ ಬ್ರೈನ್ ಯುಟಿಲೈಸಸ್ ಕೀಟೋನ್ ಬಾಡೀಸ್ ಇನ್ಸ್ಟೆಡ್ ಆಫ್ ಗ್ಲುಕೋಸ್ ಫಾರ್ ಮೆಟಬಾಲಿಸಮ್ ಆ್ಯಂಡ್ ಸೀಜರ್ಸ್ ಇದರಿಂದ ಕಂಟ್ರೋಲ್ ಆಗ್ತವೆ. ಈ ಕೀಟೋಜೆನಿಕ್ ಡಯಟ್ ಸ್ಪೆಷಲೈಸ್ಡ್ ಡಯಟ್, ಇದ್ರದ್ದು ಸೈಡ್ ಎಫೆಕ್ಟ್ ಇರುತ್ತವೆ. ಇದನ್ನು ಯಾವಾಗ್ಲೂ ಅಂಡರ್ ಕನ್ಸಲ್ಟೇಷನ್ ಆಫ್ ನ್ಯೂಟ್ರಿಷನಿಸ್ಟ್ ಆ್ಯಂಡ್ ನ್ಯೂರಾಲಜಿಸ್ಟ್ ಮಾಡಬೇಕು. ಯಾಕಂದರೆ ಅವರು ಕಂಟಿನ್ಯೂಸ್ಲಿ ಸೈಡ್ ಎಫೆಕ್ಟ್ಸ್ಗೆ ಮಾನಿಟರ್ ಮಾಡ್ತಾ ಇರಬೇಕು. ಸೊ ಓವರ್ ಆಲ್ ಮೆಡಿಕಲ್ ಅಡ್ವಾನ್ಸ್ಮೆಂಟ್ ಆಗೋದ್ರಿಂದ ರೀಸೆಂಟ್ಲಿ ಸೆವರಲ್ ಮಾಡರ್ನ್ ಟ್ರೀಟ್ಮೆಂಟ್ಸ್ ಎಪಿಲೆಪ್ಸಿಗೆ ಬಂದಿರೋದ್ರಿಂದ ಕ್ವಾಲಿಟಿ ಆಫ್ ಲೈಫ್ ಹ್ಯಾಸ್ ಇಂಪ್ರೂವ್ಡ್. ಸೊ ದಿಸ್ ಈಸ್ ಗುಡ್ ನ್ಯೂಸ್ ಫಾರ್ ಎಪಿಲೆಪ್ಸಿ ಪೇಷಂಟ್ಸ್. ಸೊ ಎಪಿಲೆಪ್ಸಿ ಇರೋರು ಇಮ್ಮಿಡಿಯೇಟ್ಲಿ ನ್ಯೂರಾಲಜಿಸ್ಟ್ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತಗೋಬೇಕು. ಈ ಎಪಿಲೆಪ್ಸಿ ಚಿಕಿತ್ಸೆ ಬಗ್ಗೆ ಇವತ್ತು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಗೋಕಾಕ್ IMA ಬ್ರಾಂಚ್ವರೆಗೆ ನಾನು ಧನ್ಯವಾದ ಹೇಳ್ತೇನೆ. ಧನ್ಯವಾದಗಳು ಡಾಕ್ಟ್ರೇ.
ಮಿತ್ರರೇ, ನೀವೆಲ್ಲ ಈಗ ತಿಳಿದುಕೊಂಡ್ರಲ್ಲ, ಈ ಎಪಿಲೆಪ್ಸಿ ಅನ್ನೋದು ಒಂದು ಎಲ್ಲ ಕಾಯಿಲೆಯ ತರಹ ಇದೊಂದು ಸಾಮಾನ್ಯ ರೋಗ. ಇದಕ್ಕೆ ನಿಯಮಿತವಾಗಿ ಪರೀಕ್ಷೆ ಮಾಡಿಕೊಂಡು ವೈದ್ಯರನ್ನ ಭೇಟಿಯಾಗಿ ಎಲ್ಲ ಮಾತ್ರೆಗಳನ್ನು ತೆಗೆದುಕೊಂಡಲ್ಲಿ ಅವರು ಕೂಡ ಸಾಮಾನ್ಯರಂತೆ ಎಲ್ಲ ಕೆಲಸಗಳನ್ನು ಮಾಡ್ಬೋದು. ಈ ವಿಷಯವನ್ನು ಎಲ್ಲರೂ ತಿಳಿದುಕೊಳ್ಳಿ, ಮತ್ತೊಬ್ಬರಿಗೂ ಹೇಳಿ. ಧನ್ಯವಾದಗಳು.